ಹೋದಾಗ ನನಗೆ ಈ ನೀರಿನ ಮಟ್ಟ ನೋಡೋದಕ್ಕೆ ಆ ಜಾಗಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ನನ್ನ ತಾಯಿನ ನಾನು ಕಂಡೆ. ಯಾಕಂದರೆ ನನ್ನ ತಾಯಿ ಕಳ್ಕೊಂಡಿದ್ದೆ ನಾನು. ಬಟ್ ಹೇಗೆ ಕಂಡೆ ಅಂದರೆ, ಒಂದು 3-4 ಜನ, ಅದರಲ್ಲಿ 2 ಹೆಂಗಸರು, ಒಂದು 4 ಜನ ಗಂಡಸರಿದ್ರು. ಅವರೆಲ್ಲರೂ ಸಂಜೆ ಹೊತ್ತು ಮುಸ್ಸಂಜೆಯಲ್ಲಿ ಸೂರ್ಯ ಮುಳುಗ್ತಿರುವಂಥ ಕೆಂಪು ನೀರು ನೋಡ್ತಿದ್ರು. ಹೀಗೇ ನೋಡ್ತಿದ್ರು, ಅದೇ ಕಚ್ಚಿದ ಹೀಗೆ ನೋಡ್ತಾ ಇದ್ರು. ಕಣ್ಣು ಗುಂಡಿಯಲ್ಲಿ ಬಿದ್ದು ಹೋಗ್ಬಿಟ್ಟಿತ್ತು, ಕೆನ್ನೆ ಎಲ್ಲ ಒಳಗೆ ಹೋಗ್ಬಿಟ್ಟಿತ್ತು. ಹಾಗೆ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಸಂಪೂರ್ಣ ಕಳ್ಕೊಂಡಿರುವಂಥ ಒಂದು ಸನ್ನಿವೇಶ ಹೀಗೇ ನೋಡ್ತಿತ್ತು. ನಾನು ತಮಾಷೆಯಾಗಿ ಹೋಗಿ, ಅವ ಏನು ನೋಡಕತ್ತಿ ಅಂತ ಕೇಳಿಬಿಟ್ಟೆ. ಆಕೆ ಎಷ್ಟು ಸೀರಿಯಸ್ ಆಗಿ ನನಗೆ ಹೀಗೆ ಕೈ ತೋರಿಸಿ ಹೇಳಿದ್ದು, ಆಗ ನೋಡ್ರಿ ಅಲ್ಲಿ ನನ್ನ ಮಗ ಮಲ್ಗವನೆ, ನಾನು ಹುಟ್ಟಿದ್ದಲ್ರಿ, ಅದೇ ಜಾಗರಿ ಅವ ಹುಟ್ಟಿದ್ದು, ಅಲ್ಲೇ ನೋಡ್ರಿ ಅಂತ ಹೇಳ್ಬಿಟ್ಟು ಆಕೆ ಹೇಳಿದಾಗ ನನಗೆ ಮೈಯೆಲ್ಲ ರೋಮಾಂಚನ ಆಗೋದು. ನಾನು ಆಕೆನ ಹೀಗೆ ತಿರುಗಿ ನೋಡಿದಾಗ ಆ ಕಣ್ಣಲ್ಲಿ ಸಂಪೂರ್ಣ ಕಳ್ಕೊಂಡಿರೋದನ್ನ ನೋಡಿದೆ. ನನ್ನ ತಾಯಿಗೆ ಬಾಲ್ಯದಿಂದ ಹೇಳ್ತಿದ್ಲಲ್ಲ, ನಾವು ಡಿಸ್ಪ್ಲೇಸ್ ಆಗಿ ಕಳ್ಕೊಂಡ್ವಿ ಅಂತ ನಾನು ಅಲ್ಲಿ ಕಂಡೆ. ನಾನು ಅಲ್ಲಿಂದ ನನ್ನ ಗೈಡಿಗೆ ಫೋನ್ ಮಾಡಿದೆ, ಸರ್ ನಾನು ಆಲ್ಮಟ್ಟಿ ಬಗ್ಗೆ, ಅಭಿವೃದ್ಧಿ ಯೋಜನೆಯಿಂದ ನಿರಾಶ್ರಿತರಾದವ್ರ ಬಗ್ಗೆ ನಾನು ಇದು ಸಬ್ಜೆಕ್ಟ್ ತಗೊಳ್ತೀನಿ ಅಂತ ಕೇಳಿದ್ದೆ ಅವ್ರಿಗೆ. ಯಾಕೆಂದರೆ ನನಗೆ ಅಲ್ಲಿ ಅವರಿದ್ರಲ್ಲ, ಕಳ್ಕೊಂಡಿದ್ರಲ್ಲ, ಅಷ್ಟು ಜನಕ್ಕೆ ಹೇಗೆ ಕಳ್ಕೊಂಡ್ರು ಬದುಕನ್ನ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ಬಿಡ್ತು. ಒಂದು ನೀವು ಕೇಳಿದ್ರಿ. 2ನೇ ವಿಷಯ, ಸಿನಿಮಾನ ರಾಜಕೀಯ ಏನು ಪಡ್ಕೊಂಡ್ವಿ ಅಂತ. ಸುಂದರ್, ಸಿನಿಮಾದಲ್ಲಿ ನಾವು ಏನು ಕಳ್ಕೊಂಡಿಲ್ಲ ಸುಂದರ್, ಪಡ್ಕೊಂಡಿದ್ದೇ ಹೆಚ್ಚು. ಇವತ್ತು ಈ ಜಾಗದಲ್ಲಿ ಕೂತಿದ್ದೀನಿ ಅಂದರೆ ಸಿನಿಮಾನೇ. ಆ ಸಿನಿಮಾ ನನ್ನನ್ನು ಇವತ್ತಿನ ಕೂರಿಸಿದೆ ಸುಂದರ್. ಸಿನಿಮಾಗೆ ಸರಿಸಾಟಿಯಾಗಿ ಜಗತ್ತಲ್ಲಿ ಏನೂ ಇಲ್ಲ. ಒಂದು ಮನೋವಿಕಾಸ ಮತ್ತು ಮನಸ್ಸನ್ನು ಉಲ್ಲಾಸಪಡಿಸುವಂಥದ್ದು ಎರಡೂ ಕೂಡ ಈ ಸಿನಿಮಾದಲ್ಲೇ ನಮಗೆ ದಕ್ಕುವಂಥದ್ದು. ಹಾಗೆ ಸಿನಿಮಾದಲ್ಲಿ ಎಲ್ಲನೂ ಕೊಟ್ಟಿದೆ ನಮಗೆ. ಆ ಸಿನಿಮಾ ಇದ್ದಿದ್ದರಿಂದನೇ ನಾನು ವಾಣಿಜ್ಯ ಮಂಡಳಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಎಲ್ಲವೂ ಆ ಚೇರ್ ಸಿಕ್ಕಿದ್ದು ಸಿನಿಮಾದ ಮೂಲಕನೇ. ಸಿನಿಮಾ ಮೂಲಕನೇ ನನ್ನನ್ನು ಗುರುತಿಸಿದ್ದು ಸರ್ಕಾರ. ಯಾಕೆಂದರೆ ಸರ್ಕಾರದಲ್ಲಿ ಒಂದು ಚಿತ್ರರಂಗಕ್ಕೆ ಒಂದು MLC ಅನ್ನೋದು ಇಟ್ಟಿದ್ರು. ಆ MLC ಚಿತ್ರರಂಗಕ್ಕೆ ಇರೋದ್ರಿಂದ, ನಾನಿಲ್ಲಿ ಕೆಲಸ ಮಾಡಿರೋದ್ರಿಂದ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಬಂದಾಗ ನನಗೆ ಅಲ್ಲಿ ಕೊಟ್ಟರು. ನೋಡಿ, ಅಲ್ಲಿ ಕೊಟ್ಟಾಗ ನಾನು ಪಡ್ಕೊಂಡಿದ್ದು ಎಷ್ಟು ಅಂತ ಹೇಳ್ತೀನಿ. 6 ವರ್ಷ ನಾನು ಆ ಕ್ಷೇತ್ರದಲ್ಲಿ ಅಲ್ಲಿ MLC ಆಗಿ ಕೆಲಸ ಮಾಡುವಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತೆ, ಸಮ್ಮಿಶ್ರ ಸರ್ಕಾರ ಬರುತ್ತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮೇಲ್ಮನೆಗೊಂದು ಮಿನಿಸ್ಟ್ರಿ ಕೊಡಬೇಕಾಗತ್ತೆ. ನಮ್ಮಲ್ಲಿ ಇವತ್ತಿಗೂ ಕೂಡ ನೋಡಿ, ಒಂದೇ ಹೆಣ್ಮಕ್ಳಿಗೆ ಒಂದೇ ಸ್ಥಾನ ಕೊಡೋದು. ನಾವು ಇವತ್ತಿಗೂ ಒದ್ದಾಡ್ತಿದ್ದೀವಿ, ಮಹಿಳಾ ಮೀಸಲಾತಿ ಯಾವಾಗ ಬರುತ್ತೆ. ನಮ್ಮಲ್ಲಿ 33% ಹೆಣ್ಮಕ್ಳು ಯಾವತ್ತು ಅಧಿಕಾರವನ್ನು ಅವರು ತಗೋತಾರೆ. ಹೆಣ್ಣುಮಕ್ಕಳೇ ಅಲ್ಲಿ ಬಂದು ನಿಂತು ಸಂಸಾರವನ್ನು ಆಕೆ ಇಷ್ಟು ಚೆನ್ನಾಗಿ ಕಟ್ಕೊಡುವಾಗ, ಸಂಘ ಸಂಸ್ಥೆಯನ್ನು ಇಷ್ಟು ಚೆನ್ನಾಗಿ ಕಟ್ಕೊಡುವಾಗ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಅವಳು ಅಲಂಕರಿಸುವಾಗ, ಇನ್ನು ಅವಳಿಗೆ ಸದನ ದೊಡ್ಡದ, ಅವಳಿಗೆ ಖಂಡಿತವಾಗ್ಲೂ ಇಲ್ಲ. 33% ಕೊಡೋಕ್ಕೆ ಹೆದರ್ತಾರಷ್ಟೆ. ಖಂಡಿತವಾಗ್ಲೂ ಹೆಣ್ಣು ಮಕ್ಕಳು ಬಂದೇ ಬರ್ತಾರೆ, ಇವತ್ತಿಲ್ಲ ನಾಳೆ ಬರ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸ್ವಾಮಿ, ನೀವು ಬರ್ಬೋದು ಸರ್ ಅವ್ರ ಜೊತೆ ಚಿತ್ರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಸರ್ ಅಂತ ಕೇಳಿದ್ವಿ. ಅವ್ರ ಜೊತೆ ಮಾಡಿಲ್ಲ ಅಂದ್ರೆ ಆರೋಪ ಇಲ್ಲ. ಒಂದು ನನಗೆ ನೀವು ಸಂಗೀತ ಚಿತ್ರದಲ್ಲಿ ಕಂಬಾರ್ ನಟಿಸಿದಿರಿ ಅಂತ ನಾನು ಅದು ನೋಡಿದ್ದೆ. ಕಂಬಾರ್ ಅಂತ ವೈವಿಧ್ಯಮಯ ಪ್ರತಿಭೆಯ ಕಲಾ ನಿರ್ದೇಶಕರ ಜೊತೆ ಕೆಲಸ ಮಾಡುವಾಗ ಅಂತ ಈ ಬೇರೆ ಯಾವ್ದಾದ್ರು ಚಿತ್ರಗಳಲ್ಲಿ ಈ ತಾಯಿ ಸಾಹೇಬ್ ಹೊರತುಪಡಿಸಿ ಅಂತ ಕಲಾತ್ಮಕ ಚಿತ್ರಗಳು ಅಂತದ್ದು ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್? ಲಂಕೇಶ್ ರವ್ರದ್ದು MT ವಾಸುದೇವ್ ನಾಯರ್ ಅವರು
ಜ್ಞಾನಪೀಠ ಪ್ರಶಸ್ತಿ ವಿಜೇತರವರು. ಹೌದು. ಅವ್ರದ್ದು ಮಲಯಾಳಂದು ಫಸ್ಟ್ ಒಂದು ಪಿಕ್ಚರ್, ಮಮ್ಮೂಟಿ ಅವ್ರದ್ದು ಮೊದಲನೇ ಸಿನಿಮಾ ಅದು, ವಾಹ್. ದೇವಲೋಕಂ ಅಂತ. ಆ ಸಿನಿಮಾ ನಾನು ಅಭಿನಯಿಸಿದ್ದೀನಿ. ಇಲ್ಲಿ ತಾವು ಹೇಳ್ದಂಗೆನೆ ಸಂಗೀತ ಅಭಿನಯಿಸಿದ್ದೀನಿ. ಇನ್ನು ಉಳಿದಂತೆ ಎಲ್ಲ ನಿರ್ದೇಶಕರಲ್ಲೂ ಎಲ್ಲವೂ ಇದೆ ರೀ. ಇದರಲ್ಲಿ ಯಾಕೆ ನಾವು ಕಲಾತ್ಮಕ ಮತ್ತೆ ಅದನ್ನ ಬೈಫರ್ಕೇಟ್ ಮಾಡಿಬಿಡಿ. ಒಳ್ಳೆ ಸಿನಿಮಾ. ಅದೇ ಅಂಬಾರ್ ಅಂತವ್ರ ಜೊತೆ ಅಭಿನಯಿಸುವಾಗ ಒಂದು ವಿಶೇಷ ಎಕ್ಸ್ಪೀರಿಯನ್ಸ್ ತರ ಏನಾದ್ರು ನಿಮ್ಗೆ ಅನ್ಸುತ್ತಾ? ಒಂದು ಶಕ್ತಿಧಾಮನ ಜೊತೆ ನಿಮ್ಗೆ ವಿಶೇಷವಾದ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಅಥವಾ ತಿಳುವಳಿಕೆ? ನಮಸ್ಕಾರ. ನೋಡಿ, ಕಂಬಾರ್ ಅವರು ಅತ್ಯಂತ ತುಂಬ ಒಳ್ಳೆ ವ್ಯಕ್ತಿತ್ವ ಅವರು. ಅವ್ರ ಜೊತೆಯಲ್ಲಿ ನನಗೆ ನಮ್ಮ ಲೋಕೇಶ್ ಅವರು ಹೀರೋ ಸಂಗೀತಕ್ಕೆ, ಮನು ಅವರಿದ್ದರು, ಮಾನು, ನಮ್ಮ ಪ್ರಮಿಳಾ ಜೋಶ ಇದ್ದರು. ಸಕಲೇಶ್ಪುರದಲ್ಲಿ ಶೂಟಿಂಗ್ ಆಯಿತು. ತುಂಬ ಒಳ್ಳೆಯ ಅನುಭವ. ಮಾನು ಮತ್ತು ನಮ್ಮ ಲೋಕೇಶ್ ಅವ್ರ ಜೊತೆಯಲ್ಲಿ ಅದು ಗೊತ್ತಿಲ್ಲ, ಆಗ ದೊಡ್ಡ ಹಿಟ್ ಆಗಿಲ್ಲ. ಅದು ಸಾಧಾರಣ ಒಂದು ಸಿನಿಮಾ. ಅಂದರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಒಂದು ಸಾಧಾರಣ ಸಿನಿಮಾ ಅಂದರೂ ಕೂಡ ಒಂದು 50 ದಿನ ಓಡೋ ಸಿನಿಮಾಗಳಾಗಿದ್ವು ಆವಾಗ. ಎಲ್ಲೋ ಇಡೀ ಕರ್ನಾಟಕದಲ್ಲಿ ಚಿತ್ರಮಂದಿರಗಳಲ್ಲಿ ಓಡುತ್ತಿತ್ತು. ಒಳ್ಳೆ ನಿರ್ದೇಶಕರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದು ನನಗೆ ಸಂತೋಷ ಇದೆ. ನಾನು ಹೇಳ್ದೆಲ್ಲ, ನನ್ನ 59 ಜನ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಅವ್ರಿಗೆಲ್ಲರಿಗೂ ನನ್ನ ಭಾಳ ದೊಡ್ಡ ನನ್ನ ಸೆಲ್ಯೂಟು. ಶಕ್ತಿಧಾಮದ ಬಗ್ಗೆ ತಾವು ಹೇಳಿದ್ರಿ. ಶಕ್ತಿಧಾಮ ಅನ್ನುವಂಥದ್ದು ಅದು ರಾಜ್ಕುಮಾರ್ ಅವ್ರದ್ದು ಮತ್ತು ಕೆಂಪಯ್ಯ ಅವ್ರದ್ದು ಕನಸು. ಕೆಂಪಯ್ಯ ಅವರು ಜೀವನದಲ್ಲಿ ಹೆಣ್ಣು ಮಕ್ಕಳು, ಬೀದಿ ಮಹಿಳೆಯರ ಬಗ್ಗೆ, ರಸ್ತೆಯಲ್ಲಿ ಆ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ, ಹೆಣ್ಮಕ್ಳು ಬೀದಿನಲ್ಲಿ ಅನುಭವಿಸುವಂಥ ಯಾತನೆಯನ್ನು ನೋಡಿ ರಾಜ್ಕುಮಾರ್ ಅವ್ರ ಹತ್ರ ಬಂದು ತೋಡ್ಕೋತಾರೆ. ಸರಿ, ನೀವೇ ಇದಕ್ಕೊಂದು ಅಧ್ಯಕ್ಷರಾಗಿ ದಯವಿಟ್ಟು ಇದಕ್ಕೊಂದು ಸಂಸ್ಥೆ ಮಾಡೋಣ. ಅನೇಕ ಮೀಟಿಂಗ್ಗಳು ಮಾಡಿಬಿಟ್ಟು ರಾಜ್ಕುಮಾರ್ ಅವರು ಹೇಳ್ತಾರೆ ನಾನು ಮಾಡಲ್ಲ ಅಂದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಸಂಸ್ಥೆ ಕೂರಿಸುತ್ತೆ. ಅದ್ಭುತವಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಸಂಸ್ಥೆಯನ್ನು ನಡೆಸ್ತಾರೆ. ಇವತ್ತು ಅವರ ಸೊಸೆ ಗೀತಾ ಶಿವರಾಜ್ಕುಮಾರ್ ಅವರು ನಡೆಸ್ತಾ ಇದ್ದಾರೆ. ಉದ್ದೇಶ ಅದ್ಭುತವಾದಂಥ ಉದ್ದೇಶ. ಶಕ್ತಿಧಾಮದ ಉದ್ದೇಶ ಇದೆ ನೋಡಿ. ಒಂದು ಡೆಸ್ಟಿಟ್ಯೂಟ್ಸ್ನ ಅವರಿಗೆ ಅವ್ರ ಬದುಕಿನ ಬಗ್ಗೆ ಪುನರ್ವಸತಿಯನ್ನು ಒದಗಿಸ್ಕೊಡೋದು ಮತ್ತು ಸಮಾಜದಲ್ಲಿ ಅವ್ರನ್ನ ಗೌರವವಾಗಿ ಕಾಣುವಂಥ ನೆಲೆಗೆ ತಂದು ಕೂರಿಸೋದಿದೆ ಅಲ್ಲ, ಅದಷ್ಟು ಸುಲಭದ ಮಾತಲ್ಲ. ಅಂತ ಒಂದು ಒಳ್ಳೆಯ ಕೆಲಸವನ್ನು ಆ ಶಕ್ತಿಧಾಮ ಮಾಡಿದೆ.